ಸ್ನೇಹಿತರೆ ನಮಸ್ಕಾರ. ಈ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ದೇಶಗಳು ಏಪ್ರಿಲ್ ಫೂಲ್ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಮಜಾ ಮಾಡ್ತಿರ್ತಾರೆ. ಆದ್ರೆ ಈಗ ಯುರೋಪ್ ಹಾಗೂ ಅಮೆರಿಕ ಪಾಲಿಗೆ ತಮಾಷೆ ಆಗಿ ಉಳಿದಿಲ್ಲ ಈ ದಿನ. ಬದಲಾಗಿ ಅಕ್ಷರಶಃ ಒಂದು ಭಯಾನಕ ದಿನ ಆಗಿ ಬದಲಾವಣೆ ಆಗ್ತಾ ಇದೆ. ಹೌದು ಸ್ನೇಹಿತರ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಆಗಿ ಸುಮಾರು 1 ವರ್ಷವೇ ಕಳೆದೋಯ್ತು. ರಷ್ಯಾವನ್ನ ಬಗ್ಗು ಬಡಿಲಿಕ್ಕೆ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಸಾಕಷ್ಟು ದಿಗ್ಬಂಧನವನ್ನ ಹೇರ್ತವೆ. ಇದರಿಂದ ರಷ್ಯಾ ಇನ್ನೇನು ಹೇಳಲಿಕ್ಕೇನೆ ಆಗೋದಿಲ್ಲ. ಈ ಒಂದು ಟ್ರಂಪ್ನಿಂದಾಗಿ ಯುರೋಪಿನ ರಾಷ್ಟ್ರಗಳಿಂದಾಗಿ ರಷ್ಯಾ ಈ ಪುಟಿನ್ ಇನ್ಮೇಲಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವು. ಆದರೆ ಪುತಿನ್ ಲೆಕ್ಕಾಚಾರವನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಹೌದು, ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಒಂದು ಭಯಾನಕ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ನೇಹಿತರ, ರಷ್ಯಾ ತೈಲ ಬ್ಯಾನ್ ಮಾಡಲಾಗಿದೆ, ರಫ್ತನ್ನ ಮಾಡುವುದನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಚಿನ್ನವನ್ನ, ಅಂದ್ರೆ ಸಾವಿರಾರು ಟನ್ ಚಿನ್ನವನ್ನ ರಷ್ಯಾ ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಮುಂದಾಗಿದೆ. ಈ ರಷ್ಯಾದ ತೈಲ ರಫ್ತು ಮಾಡೋದು ನಿಲ್ಲಿಸೋದಕ್ಕೆ ಚಿನ್ನ ಮಾರಾಟ ಮಾಡೋದಕ್ಕೆ ಸಂಬಂಧವೇನು? ಈ ಚಿನ್ನವನ್ನ ಮಾರಾಟ ಮಾಡಿ ಈ ಒಂದು ನ ಅಮೆರಿಕಾದ ಈ ದುಡ್ಡಿದೆಯಲ್ಲ, ಡಾಲರು, ಸೊ ಇದನ್ನ ಕಳಪೆ ಮಟ್ಟಕ್ಕೆ ಕೊಯ್ಲಿಕ್ಕೆ ಈ ರಷ್ಯಾ ಪ್ಲಾನ್ ಮಾಡ್ತಾ ಇದೆಯಾ? ಇದರಿಂದಾಗಿ ನಮ್ಮ ಭಾರತದ ಪೆಟ್ರೋಲ್ ಡೀಸೆಲ್ ಮೇಲೇನಾದ್ರೂ ಬೆಲೆ ಏರಿಕೆ ಆಗಿ ಅಥವಾ ಪರಿಣಾಮ ಏನಾದ್ರೂ ಬೀರತ್ತಾ? ಬನ್ನಿ ಹಾಗಾದ್ರೆ ಈ ವಿಡಿಯೋದಲ್ಲಿ ಈ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ. ರಾಷ್ಟ್ರದ ಎಲ್ಲ ಪ್ರಜೆಗಳು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಸ್ನೇಹಿತರೆ, ರಷ್ಯಾ ಈ ತೈಲವನ್ನ ಬ್ಯಾನ್ ಮಾಡ್ಲಿಕ್ಕೆ ಕಾರಣವೇನು? ಇದರ ಬಗ್ಗೆ ನಾವು ಮೊದಲನೇದಾಗಿ ಪಾಯಿಂಟ್ ಅನ್ನ ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, ರಷ್ಯಾ ಯುಕ್ರೇನ್ ಯುದ್ಧ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈ ಯುದ್ಧದಿಂದಾಗಿ ಈ ತೈಲವನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಈ ಬ್ಯಾನ್ ಅಂದ್ರೆ ರಷ್ಯಾದ ತೈಲದ ಮೇಲೆ ಯುರೋಪಿಯನ್ ಕಂಟ್ರೀಸ್ಗಳು ಕೂಡ ಅವಲಂಬಿತ ಆಗಿದ್ದಾವೆ. ನಮ್ಮ ಭಾರತವು ಕೂಡ ಒಂದು 20% ಆದ್ರೂ ರಷ್ಯಾದಿಂದ ತೈಲವನ್ನ ತರಿಸ್ಕೊಳ್ತಾ ಇದೆ. ಸೊ ಇದ್ರ ಬಗ್ಗೆ ಗೊತ್ತಾಗಿ ಮೋದಿ ಈ ಒಂದು ಟ್ರಂಪ್ ಅವರು ಟ್ಯಾರಿಫ್ ಅನ್ನು ಕೂಡ ವಿಧಿಸಿದ್ರು. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಯುಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಇರತಕ್ಕಂತಹ ಯುದ್ಧ ಬರೀ ಭೂ ಸೈನ್ಯದಿಂದಾಗಿ ನಡೀತಾ ಇಲ್ಲ, ಬದಲಾಗಿ ಡ್ರೋನ್ಗಳಿಂದ ಎಲ್ಲಿ ತೈಲ ಘಟಕಗಳಿದಾವೋ ರಷ್ಯಾದಲ್ಲಿ ಆ ಒಂದು ತೈಲ ಘಟಕಗಳ ಮೇಲೆ ಡ್ರೋನ್ ದಾಳಿ ಮಾಡಿ ತೈಲ ಘಟಕಗಳನ್ನ ಉಡೀಸ್ ಮಾಡ್ತಾ ಇದೆ ಯುಕ್ರೇನ್. ಸೊ ಈ ಕಾರಣದಿಂದಾಗಿ ರಷ್ಯಾದ ತೈಲ ಘಟಕಗಳು ಬ್ಲಾಸ್ಟ್ ಆಗ್ತಾ ಇದ್ದಾವೆ, ಹಾಳು ಮಾಡಲಾಗ್ತಾ ಇದೆ. ಇದಕ್ಕಾಗಿ ಆ ತೈಲು ಘಟಕಗಳನ್ನ ಒಂದು ಸೆಪ್ಟೆಂಬರ್ ವರೆಗೂ ಕೂಡ ನಿಲ್ಲಿಸಲಾಗಿದೆ. ಹೌದು, ಅಲ್ಲಿವರೆಗೂ ಕೂಡ ಅಲ್ಲಿಂದ ಪೆಟ್ರೋಲ್ ಸಪ್ಲೈ ಆಗೋದಿಲ್ಲ ಅಂತ ರಷ್ಯಾ ಹೇಳ್ಬಿಟ್ಟಿದೆ. ಇನ್ನೊಂದು ಕಡೆ ಉದಾಹರಣೆ ಕೂಡ ಇದೆ. ಈಗಾಗಲೇ ರಷ್ಯಾದಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ ಟ್ರ್ಯಾಕ್ಟರ್ಗಳು ಬೇಕು, ಆ ಟ್ರ್ಯಾಕ್ಟರ್ಗಳಿಗೆ ಇಂಧನ ಬೇಕು. ಅದಲ್ಲದೆ ಯುದ್ಧಗಳ ನೌಕೆಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ, ಯುದ್ಧ ಟ್ಯಾಂಕರ್ಗಳನ್ನ ಚಲಾಯಿಸ್ಲಿಕ್ಕೆ ಇಂಧನ ಬೇಕೇ ಬೇಕು ಕಣ್ರಿ. ಸೊ ಹೀಗಾಗಿ ಆ ರಷ್ಯಾ ಏನ್ ಮಾಡ್ತಾ ಇದೆ, ನಮ್ಮಲ್ಲಿ ಎಷ್ಟು ಉತ್ಪಾದನೆ ಆಗತ್ತೋ ಅದನ್ನ ನಮಗೋಸ್ಕರನೇ ಬಳಕೆ ಮಾಡುವಂತಹ ಒಂದು ನೀತಿಯನ್ನ ಸೃಷ್ಟಿ ಮಾಡಿದೆ. ಏನಾದರೂ ನಾವು ತೈಲವನ್ನ ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಕಡಿಮೆ ಬಿದ್ದು ಜನರ ಆಕ್ರೋಶಕ್ಕೆ ನಾವು ಗುರಿಯಾಗ್ತೀವಿ. ತೈಲವನ್ನ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ನಮ್ಮದು, ನಮಗೇನೆ ತೈಲ ಸಿಗ್ತಾ ಇಲ್ಲ, ಅದನ್ನ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅಪವಾದ ರಷ್ಯಾ ಮೇಲೆ ಬರುತ್ತಲ್ವಾ, ಪುಟಿನ್ ಅವರ ಮೇಲೆ. ಸೊ ಈ ಕಾರಣಕ್ಕಾಗಿನೂ ಕೂಡ ಈ ತೈಲ ಘಟಕಗಳನ್ನ, ನಾವು ತೈಲವನ್ನ ರಫ್ತು ಮಾಡೋದನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ರಷ್ಯಾ ಕ್ಲಿಯರಿಟಿ ಕೊಟ್ಟಿದೆ. ಮುಖ್ಯವಾಗಿ ಪುಟಿನ್ ಅವರು ಹೇಳ್ತಾರೆ, ಹೊರದೇಶದವರಿಗಿಂತ ಮುಖ್ಯವಾಗಿ ನನ್ನ ದೇಶದ ಪ್ರಜೆಗಳು, ನನ್ನ ದೇಶದ ನೌಕೆಗಳು, ಸೈನಿಕರನ್ನ ನಾನು ಕಾಪಾಡ್ಕೊಳ್ಬೇಕು. ಸೊ ಹೀಗಾಗಿ ನನ್ನ ದೇಶ ಫಸ್ಟು, ನಾನು ಆಯಿಲನ್ನು ನನ್ನ ದೇಶಕ್ಕಾಗಿ ಬಳಸ್ಕೊಳ್ತೀನಿ. ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಉಳಿದಿದ್ದೆ ಆದರೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಹೀಗಾಗಿ ಸೆಪ್ಟೆಂಬರ್ ವರೆಗೂ ಕೂಡ ನಾನು ರಫ್ತು ಮಾಡೋದಿಲ್ಲ ಅಂತ ಪುಟಿನ್ ಹೇಳ್ಬಿಟ್ಟಿದ. ಇನ್ನು ಮುಖ್ಯವಾಗಿ ಯುರೋಪ್ ರಾಷ್ಟ್ರಗಳು ನಾನು ಮೊದಲೇ ಹೇಳಿರುವ ಹಾಗೆ ಈ ರಷ್ಯಾ ಮೇಲೆ ಸಾಕಷ್ಟು ದಿಗ್ಬಂಧನವನ್ನ ಹೇರಿದ್ರು ಅಮೆರಿಕದ ಜೊತೆಗೆ ಕೂಡಿಸಿ. ಸೊ ಹೀಗಾಗಿ ಈ ರಷ್ಯಾ ತೈಲವನ್ನ ಅಮೆರಿಕಾಗೂ ಕೂಡ ರಫ್ತು ಮಾಡ್ತಾ ಇತ್ತು, ಯುರೋಪಿಯನ್ ಕಂಟ್ರೀಸ್ಗಳಿಗೂ ಕೂಡ ರಫ್ತು ಮಾಡ್ತಾ ಇತ್ತು. ಈ ತೈಲವನ್ನ ನಿಲ್ಲಿಸಿದ್ದೇ ಬಿಟ್ರೆ ಈ ಯುರೋಪಿಯನ್ ರಾಷ್ಟ್ರಗಳು ಹಾಗೆ ಅಮೆರಿಕಾದ
ಪ್ರಜೆಗಳಿಗೂ ಕೂಡ ತೊಂದರೆ ಆಗ್ಬಿಡುತ್ತೆ, ತೈಲ ರಫ್ತು ಕಡಿಮೆ ಆಗ್ಬಿಡತ್ತೆ. ಹೀಗಾಗಿ ಅಲ್ಲಿಯ ಪ್ರಜೆಗಳು ಟ್ರಂಪ್ನ ಸರ್ಕಾರದ ಮೇಲೆ ಮುಗಿಬಿದ್ದು ಬಿಡ್ತಾರೆ. ಈಗಾಗಲೇ ಆಲ್ರೆಡಿ 80 ಲಕ್ಷ ಜನ ಟ್ರಂಪ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ರು. ಇರಾನ್ ಜೊತೆಗೆ ಯುದ್ಧ ಮಾಡೋದು ಇದು ಯಾಕೆ, ಅದ್ರ ಜೊತೆಗೆ ಇಸ್ರೇಲ್ ಯುದ್ಧ ಮಾಡ್ತಾ ಇದೆ, ಮಧ್ಯದಲ್ಲಿ ಮೂಗು ತೋರಿಸುವಂತಹ ಈ ಟ್ರಂಪ್ ಈ ರೀತಿ ಕೆಲಸ ಮಾಡೋದು ಬೇಡ, ನೋ ಕಿಂಗ್ ಎನ್ನುವಂತಹ ಪ್ರತಿಭಟನೆ ಮಾಡಿದ್ರು. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ ಅಲ್ಲಿನೇ ತಿಳಿಸ್ಕೊಟ್ಟಿದ್ದೀನಿ, ಇಲ್ಲೇನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇನ್ನು ಸ್ನೇಹಿತರ, ರಷ್ಯಾದ ಈ ಪುಟಿನ್ ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಯೂಸ್ ಮಾಡ್ತಾರೆ. ಹೌದು, ಅದೇ ಈ ಚಿನ್ನದ ಬೇಟೆ. ಹೌದು, ಚಿನ್ನ ಮಾರಾಟದ ಬಗ್ಗೆ ಪುಟಿನ್ ಒಂದ್ ಮಾತು ಹೇಳ್ತಾರೆ. ಈಗಾಗಲೇ ರಷ್ಯಾ ಮೇಲೆ ಅಮೆರಿಕ ಡಾಲರ್ ಅನ್ನ ನಿಲ್ಲಿಸಿಬಿಟ್ಟಿತ್ತು. ಇನ್ಮೇಲಿಂದ ಡಾಲರ್ ಮುಖಾಂತರ ಯಾವುದೇ ಶಸ್ತ್ರಾಸ್ತ್ರಗಳನ್ನ ರಷ್ಯಾ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂತೆ ನಂಬಿಬಿಟ್ಟಿತ್ತು. ಆದ್ರೆ ಜಗತ್ತಿನಲ್ಲಿನೇ ಚಿನ್ನವನ್ನ ಹುಟ್ಟು ಹಾಕುವಂತಹ ಎರಡನೇ ರಾಷ್ಟ್ರ ರಷ್ಯಾ. ಸೊ ಹೀಗಾಗಿ ಟನ್ ಗಟ್ಟಲೆ ಚಿನ್ನವನ್ನ ತನ್ನ ಬ್ಯಾಂಕ್ಗಳಲ್ಲಿ ತೆಗೆದಿಟ್ಟು ಬಿಟ್ಟಿದ್ದಾನೆ. ಸೊ ದೇಶದಲ್ಲಿ ಎಷ್ಟು ಚಿನ್ನ ಬರುತ್ತೋ ಅದೆಲ್ಲವೂ ಕೂಡ ಸಂಗ್ರಹಿಸಿ ಇಟ್ಟ ತಕ್ಷಣ ನಗು ನಗುತ್ತಾ ಈಗ ಹೇಳ್ತಾರೆ, ನನ್ನ ಹತ್ರ ಡಾಲರ್ ಇಲ್ಲ. ಓಕೆ, ನಾನು ಡಾಲರ್ ಇಲ್ಲ ಅಂದ್ರೂ ನಾನು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಆದ್ರೆ ಯಾವ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಹೋದ್ರೂ ಚಿನ್ನಕ್ಕೆ ಬೆಲೆ ಇದೆ. ಸೊ ಹೀಗಾಗಿ ನನ್ನ ಹತ್ರ ಡಾಲರ್ ಇಲ್ಲ, ಆದ್ರೆ ಚಿನ್ನ ಇದೆ. ನಾನು ಚಿನ್ನವನ್ನ ಮಾರಾಟ ಮಾಡಿ ಆದ್ರೂ ಡ್ರೋನ್ಗಳನ್ನ, ಯುದ್ಧ ಉಪಕರಣಗಳನ್ನ ನಾನು ಖರೀದಿ ಮಾಡ್ತೀನಿ, ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತೀನಿ ಅಂತ ರಷ್ಯಾ ಹೇಳ್ತಾ ಇದೆ. ಹೌದು ಸ್ನೇಹಿತರೆ, ಡಾಲರ್ ಇಲ್ಲ ಅಂದ್ರೆ ಏನಾಯ್ತು, ನನ್ನ ಹತ್ರ ಚಿನ್ನ ಇದೆ. ಸೊ ವಿಶ್ವದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ಲ. ಸೊ ಹೀಗಾಗಿ ನಾನು ಚಿನ್ನವನ್ನ ಮಾರಾಟ ಮಾಡಿ ಆದ್ರೂ ದುಡ್ಡನ್ನ ಸಂಪಾದಿಸ್ತೀನಿ. ಆ ಸಂಪಾದನೆಯಿಂದ ನಾನು ಯುದ್ಧ ಉಪಕರಣಗಳನ್ನ ತೆಗೆದುಕೊಳ್ತೀನಿ, ಖರೀದಿ ಮಾಡ್ತೀನಿ ಅಂತ ರಷ್ಯಾ ಹೇಳ್ತಾ ಇದೆ. ಅಮೆರಿಕ ನಿಂತಿದ್ದೇ ಡಾಲರ್ ಆಧಾರದ ಮೇಲೆ. ಈ ಡಾಲರ್ನಿಂದಾನೇ ಇಲ್ಲೇ ಖರೀದಿ ಮಾಡಿದ್ರು ಡಾಲರೇ ಮುಖ್ಯವಾದಂಥದ್ದು ಅಂತ ಅಮೆರಿಕಾದ ನಂಬಿಕೆ. ಅಮೆರಿಕ ಹೇಳುತ್ತೆ. ಆದ್ರೆ ರಷ್ಯಾ ಹೇಳತ್ತೆ, ನನಗೆ ಡಾಲರೇ ಬೇಡ, ನಾನು ಡಾಲರಿಂದ ವ್ಯವಹಾರನೇ ಮಾಡೋದಿಲ್ಲ, ನಾನು ಚಿನ್ನದ ಮುಖಾಂತರ ವ್ಯಾಪಾರ ಮಾಡ್ತೀನಿ ಅಂತ ರಷ್ಯಾದ ಪುಟಿನ್ ಅಮೆರಿಕಾದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ನೋವನ್ನ ಅಮೆರಿಕಾದ ಟ್ರಂಪ್ ಅನುಭವಿಸ್ತಾ ಇದ್ದಾನೆ. ಅಲ್ಲಿಯ ತನ್ನ ಪ್ರಜೆಗಳೇ ಅವನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಪುಟಿನ್ ಅವರಿಂದನೂ ಕೂಡ ಮತ್ತೊಂದು ಹೊಡೆತ ಅಂತ ಹೇಳಬಹುದು. ಇನ್ನು ನಮ್ಮ ಭಾರತಕ್ಕೆ ಈ ರಷ್ಯಾ ತೈಲವನ್ನ ನಿಲ್ಲಿಸಿದೆಯಲ್ಲ ರಫ್ತು ಮಾಡೋದು, ಹಾಗಾದ್ರೆ ನಮ್ಮ ಭಾರತಕ್ಕೆ ಏನಾದ್ರೂ ಹೊಡೆತ ಬೀಳತ್ತಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ವಾಸ್ತವವಾಗಿ ರಷ್ಯಾ ತೈಲವನ್ನ ನಿಲ್ಲಿಸಿದೆ, ಪೆಟ್ರೋಲ್ ಅನ್ನ ಕೇವಲ ರಫ್ತು ಮಾಡೋದನ್ನ ನಿಲ್ಲಿಸಿದೆ, ಕಚ್ಚಾ ತೈಲವನ್ನ ನಿಲ್ಲಿಸಿಲ್ಲ. ಕ್ಲಾರಿಟಿ ಇರಲಿ, ಪೆಟ್ರೋಲ್ ರಫ್ತನ್ನ ನಿಲ್ಲಿಸಿದೆ, ಆದ್ರೆ ಕಚ್ಚಾ ತೈಲವನ್ನ ನಿಲ್ಲಿಸಿಲ್ಲ. ನಾವು ರಷ್ಯಾದಿಂದ ಖರೀದಿ ಮಾಡೋದು ಕೇವಲ ಕಚ್ಚಾ ತೈಲ ಮಾತ್ರ. ಸೊ ಹೀಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೈಲವನ್ನ ನಾವು ರಷ್ಯಾದಿಂದ ಖರೀದಿ ಮಾಡಬಹುದಾಗಿದೆ. ಸೊ ಹೀಗಾಗಿ ನಮ್ಮ ರಾಷ್ಟ್ರಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ರಿಲಯನ್ಸ್ ಹಾಗೂ ನಯಾರ ಎನರ್ಜಿ ಅಂತಹ ಬೃಹತ್ ಕಂಪನಿಗಳು ರಷ್ಯಾದಿಂದ ಕಚ್ಚಾ ತೈಲವನ್ನ ಇಲ್ಲಿ ನಮ್ಮ ಭಾರತಕ್ಕೆ ತರಿಸಿಕೊಂಡು ಇಲ್ಲಿ ಪೆಟ್ರೋಲ್ ಡೀಸೆಲ್ ಆಗಿ ಬದಲಾವಣೆ ಮಾಡಿ ಸಾಕಷ್ಟು ದೇಶಗಳಿಗೂ ಕೂಡ ಮಾರಾಟ ಮಾಡುತ್ತೆ, ನಮ್ಮ ದೇಶದಲ್ಲಿ ಕೂಡ ರಫ್ತು ಮಾಡುತ್ತೆ. ಸೊ ಹೀಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಕಣ್ರಿ. ಇನ್ನು ಈ ಕಡೆ ಇರಾನ್ ಹರ್ಮುಜ್ ಜಲಸಂಧಿಯಲ್ಲಿ ಕೂಡ ನಮ್ಮ ಹಡಗುಗಳನ್ನ ಬಿಡ್ತಾ ಇದೆ. ಹೀಗಾಗಿ ನಮ್ಮ ಸ್ನೇಹ ಹಾಗೂ ಇರಾನ್ ಜೊತೆಗಿರುವಂತಹ ಸಂಬಂಧ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ನಮ್ಮ ದೇಶಕ್ಕೇನು ತೊಂದರೆ ಇಲ್ಲ. ಇನ್ನು ಮೋದಿ ಅವರ ಜಾಗದಲ್ಲಿ ಯಾವುದೇ ರಾಜಕಾರಣಿ ಇದ್ರೆ ಏನ್ ಆಗಬಹುದಾಗಿತ್ತು ಅನ್ನುವಂತಹ ವಿಚಾರವನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಎನ್ನುವಂಥದ್ದು ಕಮೆಂಟ್ ಮಾಡಿ ತಿಳಿಸಿ. ಬಹಳಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಮೋದಿ ಇದ್ದಾರೆ, ಸೊ ಹೀಗಾಗಿ ನಮ್ಮ ದೇಶ ಸುರಕ್ಷತೆಯಿಂದ ಇದೆ. ಸೊ ಮೋದಿ ಇದ್ದಾರೆ, ಹೀಗಾಗಿ ನಮಗೆ ತೈಲದ ಕೊರತೆ ಆಗುವುದಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ, ಎಲ್ಲ ಕಡೆ ಕೂಡ ಸಪ್ಲೈ ಆಗಲಿಕ್ಕೆ ಒಂದಿಷ್ಟು ಕಾಲ ಅವಕಾಶ ಬೇಕು. ಹೀಗಾಗಿ ತೈಲ ಶಾರ್ಟೇಜ್ ಬಿದ್ದರೂ ಕೆಲವೊಂದಿಷ್ಟು ದಿನಗಳ ಕಾಲ ಮಾತ್ರ. ಈಗಾಗಲೇ ನಮ್ಮ ಭಾರತದಲ್ಲಿ 74 ದಿನದವರೆಗೂ ಕೂಡ ತೈಲ ಬೇರೆ ದೇಶದಿಂದ ಬರಲಿಲ್ಲ ಅಂದ್ರೂ ಸಹಿತ ನಮ್ಮಲ್ಲಿ ಸ್ಟಾಕ್ ಇದೆ. ಅಂಥದ್ರಲ್ಲಿ ಈಗ ತೈಲ ಬರ್ತಾ ಇದೆ, ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಗ್ಯಾಸ್ ಕೂಡ ಬರ್ತಾ ಇದೆ. ಸೊ ಒಂದಿಷ್ಟು ದಿನಗಳ ಕಾಲ ಹೆಚ್ಚು ಕಡಿಮೆ ಆಗಬಹುದು ಸಪ್ಲೈ ಆಗಲಿಕ್ಕೆ. ಸೊ ಇನ್ನು ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ.